ಕನ್ನಡ ವಾಹಿನಿಗೆ ಸ್ವಾಗತ. ಗಲಭೆ ಪೀಡಿತ ಬಾಂಗ್ಲಾದೇಶ ಹೊತ್ತು ಉರಿತಾ ಇದೆ. ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ ತೆರಳಿದ ಬೆಳಗಾವಿಯ 25 ವೈದ್ಯಕೀಯ ವಿದ್ಯಾರ್ಥಿಗಳು ಕಳೆದ 4 ದಿನಗಳ ಹಿಂದೆಯೇ ಸುರಕ್ಷಿತವಾಗಿ ತಾಯ್ನಾಡಿಗೆ ಆಗಮಿಸಿದ್ದಾರೆ. ಸಂಸದ ಜಗದೀಶ್ ಶೆಟ್ಟರ್ ಹಾಗೂ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ನೆರವಿನಿಂದ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ತವರಿಗೆ ಮರಳಿದ್ದು, ಆತಂಕದಲ್ಲಿ ಇದ್ದ ಪೋಷಕರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ವೈದ್ಯಕೀಯ ಶಿಕ್ಷಣ ಪಡಿತಾ ಇದ್ದ ವಿದ್ಯಾರ್ಥಿ ನೇಹಲ್ ಸಮನೂರು ಪ್ರತಿಕ್ರಿಯೆ ನೀಡಿ, ನಾವು ಬಾಂಗ್ಲಾದಲ್ಲೇ ಉಳಿದುಕೊಂಡಿದ್ರೆ ರೂಮ್ನಲ್ಲಿ ಕೂಡಿ ಹಾಕಿ ಹಿಂಸೆ ಕೊಡ್ತಾ ಇದ್ರು. ಅಲ್ಲಿ ನಾವು ಸಾಕಷ್ಟು ನೋವು ಅನುಭವಿಸಿದ್ವಿ. ಎಲ್ಲ ಕಡೆಯೂ ಕೂಡ ಕರ್ಫ್ಯೂ ಇತ್ತು. ಊಟಕ್ಕೂ ಪರದಾಡಬೇಕಾಗಿತ್ತು. 2 ನಿಮಿಷದಲ್ಲಿ ತಿನ್ನೋಕೇನಾದ್ರೂ ತಂದು ರೂಮ್ ಸೇರಿಸ್ತಾ ಇದ್ವಿ ಎಂದರು. ಇನ್ನು ಲೇಡೀಸ್ ಹಾಸ್ಟೆಲ್ ಹತ್ತಿರ ಬಹಳಷ್ಟು ಸಮಸ್ಯೆಗಳು ಇದ್ವು. ಅಲ್ಲಿ ಊಟವೂ ಕೂಡ ಇರಲಿಲ್ಲ, ನೆಟ್ವರ್ಕ್ ಕೂಡ ಇರಲಿಲ್ಲ. ಹಾಗಾಗಿ ಪೋಷಕರ ಜೊತೆಗೆ ಮಾತನಾಡಲು ಆಗಲಿಲ್ಲ. ಬಾಂಗ್ಲಾದಲ್ಲಿ ನಾನು ಭಯಭೀತನಾಗಿದ್ದೆ. ಈಗಿನ ಪರಿಸ್ಥಿತಿ ಇನ್ನೂ ಭಯಂಕರವಾಗಿದೆ. ಹೇಗೋ ಗಲಭೆ ಪೀಡಿತ ದೇಶದಿಂದ ಬಚಾವ್ ಆಗಿ ಮನೆಗೆ ಮರಳಿ ಬಂದಿದ್ದೇವೆ ಎಂದು ನೇಹಲ್ ಸಮನೂರು ಹೇಳಿದ್ದಾರೆ. ಅಣ್ಣ, ಇವಾಗ ಬಾಂಗ್ಲಾದಲ್ಲಿ ತೀವ್ರ ಹಿಂಸಾಚಾರ ಕೂಡ ನಡೀತಾ ಇದೆ. ನೀವು ಅಲ್ಲೇ ಇದ್ದೀರಿ, ಏನು ಅನಿಸ್ತು? ಹೆಂಗೆ ಬಂದ್ರಿ? ಸ್ಟಾರ್ಟಿಂಗ್ನಲ್ಲಂತೂ ಏನು ಹಂಗೆ ಅನಿಸಿರ್ಲಿಲ್ಲ. ಆದರೆ ಸಣ್ಣಂಗೆ ಅಲ್ಲಿ ಲೋಕಲ್ ಹುಡುಗರು ಗೌರ್ಮೆಂಟ್ ವಿರುದ್ಧ, ರಿಸರ್ವೇಷನ್ ವಿರುದ್ಧ ಭಾಳ ದಂಗೆ ಅದು ಮಾಡಿ ಪ್ರೊಟೆಸ್ಟ್ ಅದು ಮಾಡಕತ್ರು. ಅದ್ರ ಸಲುವಾಗಿ ನಮ್ಮ ಕಾಲೇಜ್ದವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮನ್ನು ಹಾಸ್ಟೆಲ್ದಿಂದ ಹೊರಗೆ ಹೋಗ್ಬಿಡ್ಲಿಲ್ಲ, ಹಾಸ್ಟೆಲ್ನಲ್ಲಿ ಇಟ್ಕೊಂಡ್ರು. ಅದು ಹಾಸ್ಟೆಲ್ ಇರೋದ್ರಿಂದಾಗಿ ಏನಾಯ್ತು ಅಂತಂದರೆ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಸರಿಯಾಗಿ ಊಟ ಸಿಗಲಿಲ್ಲ. ಆಮೇಲೆ ಮತ್ತು ಅವ್ರು ಈ ಕಡೆ ಇದ್ದಿದ್ದನ್ನೆಲ್ಲ ಖಾಲಿ ಆಗೈತೆ ಅಂದ್ಕೊಳಕ್ಕೆ ಭಾಳ ಅವರಿಗೆ ತೊಂದರೆ ಆಗ್ತಿತ್ತು. ಆಮೇಲೆ ನೆಟ್ಟನ್ನು ತೆಗೆದುಬಿಟ್ರು ಅಂತಂದ್ಕೊಳ್ಳಿ ಮನೆಯವ್ರ ಜೊತೆ ಏನು ಕಾಂಟ್ಯಾಕ್ಟು ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರಿಗೇನು ತಿಳ್ಸೋಕ್ಕಾಗಲಿಲ್ಲ ಅಂದ್ಕೊಂಡು ಟೆನ್ಷನ್ ಇತ್ತು, ಏನು ಮಾಡ್ಬೇಕು ಈಗ ಮುಂದಂತ. ಆಮೇಲೆ ಒಂದಿನ ಇಂಟರ್ನ್ಯಾಷನಲ್ ಕಾಲ್ ಪ್ಯಾಕ್ ಹಾಕ್ಸ್ಕೊಂಡು ಮತ್ತು ಮನೆಯವ್ರಿಗೆ ತಿಳಿಸಿದ ಕೂಡಲೇ ಮತ್ತು ಎಲ್ಲ ಪೇರೆಂಟ್ಸು, ನಮ್ಮ ಪೇರೆಂಟ್ಸ್ ಎಲ್ಲ ಕೂಡಿ ಬೆಳಗಾವಿ DC ಅವರಿಗೆ ಮತ್ತು ನಮ್ಮ MP ಜಗದೀಶ್ ಶೆಟ್ಟರ್ ಅವರಿಗೆ ಮಾತಾಡಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿದ ಕೂಡಲೇ ಅಲ್ಲಿ ಎಂಬಸಿದವರು ಬೇಗನೆ ಆ್ಯಕ್ಷನ್ ತೊಗೊಂಡು ನಮ್ಮನ್ನ ಅಲ್ಲಿಂದ ಕಳಿಸ್ಕೊಟ್ರು. ಅದಕ್ಕೆ ನಾವು ಬರ್ಲಿಕ್ಕಾಯ್ತು. ಈ ಟೈಮ್ದಲ್ಲಿ ಅಲ್ಲಿ ಚಿಕ್ಕ ಕುಂತಿದ್ರೆ ಬರೋದು ಭಾಳ ಕಷ್ಟ ಆಗ್ತಿತ್ತು. ಲಗ್ನ ಇದೆಲ್ಲ ನಾವು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಂತ ಚಲೋ ಆಯ್ತು. ಅಂದ್ರೆ ಮತ್ತು ಕಷ್ಟ ಭಾಳ ಆಗ್ತಿತ್ತು. ಸರ್, ನೀವಿರುವಂಥ ಸ್ಥಳದಲ್ಲಿ ಏನಾದ್ರು ಘಟನೆ ನಡೀತಾ? ನಾವಿರೋ ಸ್ಥಳದಲ್ಲಿ ಘಟನೆ ಅಂತಂದರೆ ಪ್ರೊಟೆಸ್ಟೇ ನಡೆದು ಮತ್ತೇನಿಲ್ಲ. ಮತ್ತು ಎಲ್ಲ ಜೋರಾಗಿ ಆಂದೋಲನ ಎಲ್ಲ ಮಾಡಿದ್ರು. ಬಿಟ್ಟು ಮತ್ತೇನು ಅಷ್ಟೇ. ಟಿಯರ್ ಬಾಂಬ್ಸು, ಗ್ಯಾಸ್ ಎಲ್ಲ ಯೂಸ್ ಮಾಡಿದ್ರು, ರಬ್ಬರ್ ಬುಲೆಟ್ಸ್ ಯೂಸ್ ಮಾಡಿದ್ರು ಆರ್ಮಿದವರು. ಅಲ್ಲ, ನಿಮ್ಗೆ ಊಟದ ಅದು ಹೆಂಗೆ ಊಟದ ಏನು ಸಮಸ್ಯೆ ಸರ್? ಮತ್ತಲ್ಲಿ ಊಟದ ಸಮಸ್ಯೆ ಅಂದರೆ ಏನು ನಮಗೇನು ಹಾಸ್ಟೆಲಿಂದ ಬರ್ತಿತ್ತು, ಬಟ್ ಹುಡುಗಿಯರಿಗೆ ಬರ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ಅವ್ರು ಏನಾದರೂ ತೊಗೋಬೇಕು ಮಾಡ್ಬೇಕಂತಂದ್ರೆ ಹೊರಗೆ ಹೋಗ್ಬೇಕು ಆಗ್ತಿತ್ತು. ಅದ್ರ ಸಲ ಅವ್ರಿಗೆ ಹೊರಗೂ ಬಿಡ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ಇವ್ರಿಗೆ ಹೇಳಿಸಿ ಮಾಡಿಸಿ ತರಿಸಿ ಅವ್ರಿಗೆ ಭಾಳ ಕಷ್ಟ ಆಯ್ತು. ಏನಾದರೂ ನಿಮ್ಮ ಭದ್ರತೆಗಾಗಿ ಏನಾದ್ರು ಆರ್ಮಿ ಏನಾದ್ರು ನೇಮಕ ಮಾಡಿದ್ರೆ? ಹಂಗೇನಿಲ್ಲ. ನಮ್ಮ ಹಾಸ್ಟೆಲ್ನಲ್ಲೇ ನಮ್ಮ ವಾಚ್ಮೆನ್ ಇದ್ರಲ್ಲ, ಅವರೇ ನೋಡ್ಕೊತಿದ್ರು. ಎಲ್ಲಿ ಹೊರಗೆ ಹೋಗಿ ಬಿಡಂಗಿಲ್ಲ, ಹೊರಗಿನವ್ರು ಯಾರಿಗೆ ಒಳಗೆ ಹೋಗಿ ಬರಕ್ಕೆ ಬಿಡಂಗಿಲ್ಲ. ಮತ್ತಲ್ಲಿ ಈಗಾಗಲೇ ಕೂಡ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಕಲ್ಲುಗುವಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಅಕ್ಕಪಕ್ಕದ ನೀವು ಇರುವಂಥ ಸ್ಥಳಗಳು ಏನಾದ್ರು ಹಿಂದೂ ದೇವಸ್ಥಾನಗಳು ಇರುವಂಥದ್ದು, ಅದ್ರ ಮೇಲೆ ಒಂದು 2 ಹಿಂದೂ ದೇವಸ್ಥಾನಗಳು ಇವೆ. ಆದರೆ ಅದ್ರ ಮೇಲೆ ಆ ರೀತಿಯನ್ನು ಇದುವರೆಗೇನು ಹಲ್ಲಾಗಿಲ್ಲ. ಈಗೇನಾಗೈತೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ನಾನು ಇಲ್ಲಿದ್ದೀನಲ್ಲ. ಸರ್, ಇಲ್ಲಿ ಬರಲಿಕ್ಕೆ ಯಾರಾದರೂ ಸಹಾಯ ಮಾಡೋದು ಸರ್? ಹೌದು, ನಮ್ಮ MP ಸರ್ ಜಗದೀಶ್ ಶೆಟ್ಟರ್ ಅವರು ಮತ್ತು ನಮ್ಮ ಬೆಳಗಾವಿ DC ಸರ್ ಅವ್ರಿಗೆ ಭಾಳ ಹೆಲ್ಪ್ ಇರ್ತಪ್ಪ. ಅವರಿಂದಾಗೇನೆ ಬಂದಿದ್ದು ಅಂತ ಹೇಳ್ಬೇಕಂದ್ರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರು ಭಾಳ ಕೈಂಡ್ ಹಾರ್ಟೆಡ್ಲಿ ಥ್ಯಾಂಕ್ಸ್ ಹೇಳ್ಬೇಕಂತಾನೆ. ಯಾಕಂದ್ರೆ ಅವ್ರು ಇರ್ತಿರ್ಕಿಲ್ಲ ಅಂದ್ರೆ ಮತ್ತೆ ಯಾವ ರೀತಿ ಬರ್ಬೇಕು, ಏನು ಮಾಡ್ಬೇಕು, ಅದೇನು ಅಫಿಷಿಯಲ್ಲೇ ಯಾವ ರೀತಿ ಬರ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅವ್ರಲ್ಲಿ ಭಾಳ ಲಗ ಆ್ಯಕ್ಷನ್ ತೊಗೊಂಡೋದಕ್ಕೆ ಅವ್ರು ತುಂಬ ಥ್ಯಾಂಕ್ಸ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.